Good morning. Welcome to my class. I am Manjunathaya, JTO Sarami ITI. So today let us discuss about mass and weight topic of science chapter. ಸೈನ್ಸ್ನಲ್ಲಿ ಮಾಸ್ ಆ್ಯಂಡ್ ವೆಯ್ಟ್ ಅನ್ನೋ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡೋಣ. ನೋಡಿ, ನೇಚರಲ್ಲಿ ನಮಗೆ ಗೊತ್ತಿರೋ ಹಾಗೆ ಸಾಲಿಡ್, ಲಿಕ್ವಿಡ್, ಗ್ಯಾಸಸ್ ಇರುತ್ತೆ. ಸಾಲಿಡ್ಸಲ್ಲಿ ಮ್ಯಾಟರ್ಸ್ ಅಥವಾ ಮಾಲಿಕ್ಯೂಲ್ಸ್ ಏನಿದೆ ಅದು ಒಂದಕ್ಕೊಂದು ಟೈಟಾಗಿ ಅಟ್ಯಾಚ್ ಆಗಿರುತ್ತೆ. ಹಾಗಾಗಿ ಅವು ತುಂಬ ಥಿಕ್ ಡೆನ್ಸ್ ಆಗಿರುತ್ತೆ. ಲಿಕ್ವಿಡಲ್ಲಿ ಮಾಲಿಕ್ಯೂಲ್ಸು ಅಟ್ಯಾಚ್ ಆಗಿರಲ್ಲ, ಆದರೆ ಒಂದಕ್ಕೊಂದು ತುಂಬ ಕ್ಲೋಸ್ ಆಗಿರುತ್ತೆ. ಹಾಗಾಗಿ ಅವು ಡೌನ್ ಸೈಡ್ಗೆ ಅಪ್ ಸೈಡಿಂದ ಡೌನ್ ಸೈಡ್ ಕಡೆ ಫ್ಲೋ ಆಗ್ತಾ ಹೋಗುತ್ತೆ. ಆದರೆ ಗ್ಯಾಸಿಯಸ್ ಸ್ಟೇಟಲ್ಲಿ ಮಾಲಿಕ್ಯೂಲ್ಸು ಒಂದಕ್ಕೊಂದು ತುಂಬ ದೂರ ಇರುತ್ತೆ. ಹಾಗಾಗಿ ಅವು ಫ್ರೀ ಇರುತ್ತೆ, ಫ್ರೀಯಾಗಿ ಮೂವ್ ಆಗ್ತಾ ಇರುತ್ತೆ ಅಲ್ವಾ. ಸೊ ಈ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನಾವು ಮಾಸ್ ಆ್ಯಂಡ್ ವೆಯ್ಟ್ ಅವೆರಡಕ್ಕಿರ್ತಕ್ಕಂಥ ವ್ಯತ್ಯಾಸ ಏನು ಅನ್ನೋದನ್ನು ಸ್ಟಡಿ ಮಾಡೋಣ. ಇವತ್ತಿನ ಕ್ಲಾಸಲ್ಲಿ ನಾವು ಏನೆಲ್ಲ ಸ್ಟಡಿ ಮಾಡ್ತೀವಿ ಅಂತಂದರೆ, ಟುಡೇಸ್ ಕ್ಲಾಸ್ ಕಂಟೆಂಟ್ಸ್ ಆರ್ introduction to today's class, and secondly mass, thirdly weight, ಅದಾದಮೇಲೆ ಯೂನಿಟ್ ಆಫ್ ಮಾಸ್ ಆ್ಯಂಡ್ ವೆಯ್ಟ್, ಅದಾದಮೇಲೆ ಡಿಫ್ರೆನ್ಸ್ ಬಿಟ್ವೀನ್ ಮಾಸ್ ಆ್ಯಂಡ್ ವೆಯ್ಟ್, ಅದಾದಮೇಲೆ ವಿಡಿಯೋ ಮತ್ತು ಅಸೈನ್ಮೆಂಟ್. ಇಷ್ಟು ಟಾಪಿಕನ್ನ ಇವತ್ತಿನ ಕ್ಲಾಸಲ್ಲಿ ಸ್ಟಡಿ ಮಾಡೋಣ, ಸರಿನಾ. ಮಾಸ್ ಆ್ಯಂಡ್ ಇಟ್ಸ್ ಯೂನಿಟ್, ಮಾಸು ಮತ್ತು ಆ ಮಾಸನ್ನು ಯಾವ ಯೂನಿಟ್ಟಲ್ಲಿ ಅಳತೆ ಮಾಡ್ತೀವಿ ಅನ್ನೋದು ಇವತ್ತು ಸ್ಟಡಿ ಮಾಡೋಣ. ನೋಡಿ, ಮಾಸ್ಗೆ ಡೆಫಿನೇಷನ್ ಹೀಗೆ ಹೇಳುತ್ತೆ: ದ ಕ್ವಾಂಟಿಟಿ ಆಫ್ ಮ್ಯಾಟರ್ಸ್ ಎ ಸಬ್ಸ್ಟೆನ್ಸ್ ಕಂಟೈನ್ಸ್ ಈಸ್ ಕಾಲ್ಡ್ ಇಟ್ಸ್ ಮಾಸ್. ಯಾವುದೇ ಒಂದು ಸಬ್ಸ್ಟೆನ್ಸಲ್ಲಿ ಎಷ್ಟು ನಂಬರ್ ಆಫ್ ಮ್ಯಾಟರ್ಸ್ ಇದೆ, ಮ್ಯಾಟರ್ ಅಂದರೆ ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಎ ಸಬ್ಸ್ಟೆನ್ಸ್ ಈಸ್ ನೋನ್ ಆಸ್ ಮ್ಯಾಟರ್. ಆ ಥರದ್ದು ಎಷ್ಟು ಮ್ಯಾಟರ್ಸು ಸೇರಿಕೊಂಡು ಒಂದು ಸಬ್ಸ್ಟೆನ್ಸ್ ಆಗಿದೆ, ಅದನ್ನು ನಾವು ಮಾಸ್ ಅಂತ ಹೇಳಿ ಕರಿತೀವಿ. ನೋಡಿ, ಇಲ್ಲಿ ಡಯಾಗ್ರಾಮಲ್ಲಿ ತೋರಿಸಿದ್ದೀನಿ ನಾನು. ಫಿಗರಲ್ಲಿ ನಮಗೇನು ಕಾಣಿಸ್ತಾ ಇದೆ? ಒಂದು ಕಲ್ಲಿದೆ, ಸ್ಟೋನು, ಮತ್ತು ಇನ್ನೊಂದು ವುಡ್ ಪೀಸ್ ಇದೆ. ಒಂದು ಸ್ಟೋನು, ಒಂದು ವುಡ್ ಪೀಸು, ಅವೆರಡರ ಸ್ಟ್ರಕ್ಚರ್ ಇದೆ. ನೋಡಿ ಹೇಗಿದೆ, ಇವೆರಡೂ ಕೂಡ ಸಾಲಿಡ್ ಆದರೂ ಮೇಲ್ಗಡೆ ಡಯಾಗ್ರಾಮಲ್ಲಿ ನಾನು ಸ್ಟೋನು ಸ್ಟ್ರಕ್ಚರನ್ನು ತೋರಿಸಿದ್ದೀನಿ, ಮತ್ತು ಈ ಡಯಾಗ್ರಾಮಲ್ಲಿ ನಾನು ವುಡ್ ಸ್ಟ್ರಕ್ಚರನ್ನು ತೋರಿಸಿದ್ದೀನಿ. ಸ್ಟೋನು ಮತ್ತು ವುಡ್ಡು ಯಾವ ಥರ ಮಾಲಿಕ್ಯೂಲ್ಸ್ ಅಥವಾ ಮ್ಯಾಟರ್ಸು ಒಂದಕ್ಕೊಂದು ಅಟ್ಯಾಚ್ ಆಗಿದೆ ಅನ್ನೋದನ್ನು ತೋರಿಸಿದ್ದೀನಿ. ನೋಡಿ, ಸ್ಟೋನಲ್ಲಿ ಮಾಲಿಕ್ಯೂಲ್ಸು ತುಂಬ ಟೈಟಾಗಿ ಒಂದಕ್ಕೊಂದು ತುಂಬ ಹತ್ತಿರದಲ್ಲಿ ಅಟ್ಯಾಚ್ ಆಗಿರುತ್ತೆ. ವುಡ್ಡಲ್ಲೂ ಕೂಡ ಅಷ್ಟೇ ಕ್ಲೋಸ್ ಆಗಿ ಅಟ್ಯಾಚ್ ಆಗಿದೆ, ಆದರೆ ಕಂಪೇರ್ ಮಾಡಿದಾಗ ಸ್ವಲ್ಪ ದೂರ ಇರುತ್ತೆ, ಅಥವಾ ಒಂದು ಸ್ಟ್ರಕ್ಚರಲ್ಲಿ ಅಟ್ಯಾಚ್ ಆಗಿರುತ್ತೆ, ಸರಿನಾ. ಸೊ ವುಡ್ ಪೀಸ್ ಆಗಿರಲಿ, ಅಥವಾ ಸ್ಟೋನ್ ಆಗಿರಲಿ, ಅಥವಾ ಯಾವುದೇ ಮೆಟಲ್ ಆಗಿರಲಿ, ಅಥವಾ ನಾನ್ ಮೆಟಲ್ ಆಗಿರಲಿ, ಗ್ಯಾಸ್ ಆಗಿರಲಿ, ಅದೆಲ್ಲದರಲ್ಲೂ ಒಂದು ನಿರ್ದಿಷ್ಟವಾದ ಅದೆಲ್ಲದರಲ್ಲೂ ಎಷ್ಟು ನಂಬರ್ ಆಫ್ ಮ್ಯಾಟರ್ಸ್ ಇದೆ ಅಥವಾ ಮಾಲಿಕ್ಯೂಲ್ಸ್ ಇದೆ, ಅದನ್ನು ನಾವು
ಮಾಸ್ ಅಂತ ಹೇಳಿ ಕರಿತೀವಿ. ನೋಡಿ, ಮಾಸ್ ನೆವರ್ ವೇರೀಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್, ದಟ್ ರಿಮೈನ್ಸ್ ಸೇಮ್ ಅಟ್ ಆಲ್ ದ ಪ್ಲೇಸಸ್. ಈ ಮಾಸ್ ಏನಿದೆ, ಆ ಮಾಸು ಎಲ್ಲ ಜಾಗದಲ್ಲೂ ಒಂದೇ ಥರ ಇರುತ್ತೆ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅದು ವೇರಿ ಆಗಲ್ಲ. ಸರಿನಾ? ಹಾಗಾಗಿ ಮಾಸ್ನ ನಾವು ಯಾವುದರಲ್ಲಿ ಮೆಜರ್ ಮಾಡ್ಬೋದು? ಇನ್ CGS ಸಿಸ್ಟಮಲ್ಲಿ ಮಾಸನ್ನ ನಾವು ಗ್ರಾಮ್ಸಲ್ಲಿ ಮೆಜರ್ ಮಾಡ್ತೀವಿ. FES ಸಿಸ್ಟಮಲ್ಲಿ ಮಾಸನ್ನು ನಾವು ಪೌಂಡ್ಸ್ ಅಥವಾ LBs ಅಂತ ಹೇಳಿ ಕರಿತೀವಿ. ಪೌಂಡ್ಸ್ ಅಥವಾ LBನಲ್ಲಿ ಮೆಜರ್ ಮಾಡ್ತೀವಿ. ಮತ್ತು MKS ಸಿಸ್ಟಮಲ್ಲಿ KGನಲ್ಲಿ ಮೆಜರ್ ಮಾಡ್ತೀವಿ. ಇದಿಷ್ಟು ಅಬೌಟ್ ಮಾಸ್. ಏನು ಮಾಸ್ ಅಂತಂದರೆ, ದ ಕ್ವಾಂಟಿಟಿ ಆಫ್ ಮ್ಯಾಟರ್ಸ್ ಎ ಸಬ್ಸ್ಟೆನ್ಸ್ ಕಂಟೈನ್ಸ್ ಈಸ್ ಕಾಲ್ಡ್ ಮಾಸ್. ಒಂದು ಸಬ್ಸ್ಟೆನ್ಸ್ ಒಳಗಡೆ ಎಷ್ಟು ನಂಬರ್ ಆಫ್ ಮ್ಯಾಟರ್ಸ್ ಇದೆ ಅದನ್ನು ನಾವು ಮಾಸ್ ಅಂತ ಹೇಳಿ ಕರಿತೀವಿ. ಮಾಸ್ ರಿಮೈನ್ಸ್ ಸೇಮ್ ಅಟ್ ಆಲ್ ಪ್ಲೇಸಸ್. ಮಾಸ್ ರಿಮೈನ್ಸ್ ಸೇಮ್ ಅಟ್ ಆಲ್ ಪ್ಲೇಸಸ್. ಎಲ್ಲ ಪ್ಲೇಸಲ್ಲೂ, ಯಾವುದೇ ಪ್ಲೇಸ್ ಆಗಿರಲಿ, ಪ್ರತಿ ಪ್ಲೇಸಲ್ಲಿ ಮಾಸು ಸೇಮ್ ಇರುತ್ತೆ. ಸರಿನಾ? ಸೊ ನಾವು ನೆಕ್ಸ್ಟು ಕಂಟೆಂಟ್ಗೆ ಮೂವ್ ಆಗೋಣ. ನೆಕ್ಸ್ಟ್ ಕಂಟೆಂಟ್ ಏನಿದೆ ನಮಗೆ? ನೆಕ್ಸ್ಟ್ ಕಂಟೆಂಟ್ ನಮಗೆ ಇದೆ ವೆಯ್ಟ್ ಆ್ಯಂಡ್ ಇಟ್ಸ್ ಯೂನಿಟ್. ವೆಯ್ಟ್ ಅಂತಂದರೆ ಏನು? ನೋಡಿ, ಇದು ಈ ಥರ ಹೇಳಿದ್ದಾನೆ, ಡೆಫಿನೇಷನ್ ಈ ಥರ ಹೇಳಿದ್ದಾನೆ. ದ ಫೋರ್ಸ್ ವಿತ್ ವಿಚ್ ಅರ್ತ್ ಪುಲ್ಸ್ ಎ ಸಬ್ಸ್ಟೆನ್ಸ್ ಟುವರ್ಡ್ಸ್ ಇಟ್ಸ್ ಸೆಂಟರ್ ಈಸ್ ಕಾಲ್ಡ್ ಇಟ್ಸ್ ವೆಯ್ಟ್. ಒಂದು ವಸ್ತುವನ್ನು, ಒಂದು ಸಬ್ಸ್ಟೆನ್ಸನ್ನು ಭೂಮಿ ತನ್ನ ಕಡೆಗೆ ಎಷ್ಟು ಫೋರ್ಸಾಗಿ ಎಳ್ಕೊಳ್ಳುತ್ತೋ ಅದನ್ನು ನಾವು ವೆಯ್ಟ್ ಅಂತೇಳಿ ಕರಿತೀವಿ. ದ ಫೋರ್ಸ್ ವಿತ್ ವಿಚ್ ಅರ್ತ್ ಪುಲ್ಸ್ ಎ ಸಬ್ಸ್ಟೆನ್ಸ್ ಟುವರ್ಡ್ಸ್ ಇಟ್ಸ್ ಸೆಂಟರ್ ಈಸ್ ಕಾಲ್ಡ್ ಇಟ್ಸ್ ವೆಯ್ಟ್. ಒಂದು ಸಬ್ಸ್ಟೆನ್ಸ್ನ ಅರ್ತು ತನ್ನ ಕಡೆಗೆ ಎಷ್ಟು ಫೋರ್ಸಾಗಿ ಎಳ್ಕೊಳ್ಳುತ್ತೋ ಅದನ್ನು ನಾವು ವೆಯ್ಟ್ ಅಂತ ಹೇಳಿ ಕರಿತೀವಿ. ದಿಸ್ ವೆಯ್ಟ್ ವೇರೀಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. ಅಂದರೆ ನೋಡಿ, ಈಗ ನಾನು ಭೂಮಿ ಮೇಲೆ ಒಂದು 60 kg ತೂಗ್ತಾ ಇದ್ದರೆ, ನನ್ನನ್ನೇ ಜನರಲ್ ಲೋಕದಲ್ಲಿ ತಗೊಂಡೋಗಿ ತೂಕ ಹಾಕಿದ್ರೆ ನನ್ನ ವೆಯ್ಟು ಕಡಿಮೆ ಆಗುತ್ತೆ. ಒಂದು 40 kg ತೂಗ್ಬೋದು. ಅಥವಾ ಮಂಗಳ ಗ್ರಹದಲ್ಲಿ ಹೋದರೆ ಅಥವಾ ಬುಧ ಗ್ರಹದಲ್ಲಿ ಹೋದರೆ ವೆಯ್ಟು ಕಮ್ಮಿ ಆಗ್ಬೋದು ಅಥವಾ ಜಾಸ್ತಿ ಆಗ್ಬೋದು. ಅಂದರೆ ಒಂದು ಪ್ಲೇಸ್ಗಿಂತ ಇನ್ನೊಂದು ಪ್ಲೇಸ್ಗೆ ಹೋದಾಗ ನನ್ನ ವೆಯ್ಟು ವೇರಿಯೇಷನ್ ಆಗುತ್ತೆ. ಸರಿನಾ? ದಟ್ ಮೀನ್ಸ್ ವೆಯ್ಟ್ ವೇರೀಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್, ವೆರಸ್ ಮಾಸ್ ರಿಮೈನ್ಸ್ ಸೇಮ್ ಅಟ್ ಆಲ್ ದ ಪ್ಲೇಸಸ್. ಅಂದರೆ ಮಾಸು ಭೂಮಿ ಮೇಲೆ ಎಷ್ಟು ಮಾಸ್ ಇತ್ತೋ ಚಂದ್ರನ ಮೇಲೂ ಅಷ್ಟೇ ಮಾಸ್ ಇರುತ್ತೆ. ಬುಧ ಗ್ರಹ ಅಥವಾ ಗುರು ಗ್ರಹ ಅಂತ ಏನು ಕರಿತೀವಿ, ಅಲ್ಲಿ ಹೋಗಿ ಮಾಸನ್ನ ಮೆಜರ್ ಮಾಡಿದ್ರು ಕೂಡ ಅಲ್ಲಿ ಕೂಡ ಅಷ್ಟೇ ಇರುತ್ತೆ. ಸರಿನಾ? ಸೊ ವೆಯ್ಟ್ ಅಂದ್ರೇನು? ದ ಫೋರ್ಸ್ ವಿತ್ ವಿಚ್ ಅರ್ತ್ ಪುಲ್ಸ್ ಎ ಸಬ್ಸ್ಟೆನ್ಸ್ ಟುವರ್ಡ್ಸ್ ಇಟ್ಸ್ ಸೆಂಟರ್ ಈಸ್ ಕಾಲ್ಡ್ ಇಟ್ಸ್ ವೆಯ್ಟ್ ಆ್ಯಂಡ್ ದಿಸ್ ವೆಯ್ಟ್ ವೇರೀಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. ನೋಡಿ, ಇಲ್ಲಿ ಅದೇ ಸೇಮ್ ಎಕ್ಸಾಂಪಲ್ಸ್ನ ತೊಗೊಂಡಿದ್ದೀನಿ. ಒಂದು ಸ್ಟೋನ್ ಇದೆ, ಒಂದು ವುಡ್ ಪೀಸ್ ಇದೆ. ಸ್ಟೋನ್ ವೆಯ್ಟು ಇಲ್ಲೇನಿರುತ್ತೋ ಬೇರೆ ಕಡೆ ವೆಯ್ಟ್ ಮಾಡಿದಾಗ ಅದು, ಅಂದರೆ ಬೇರೆ ಪ್ಲೇಸಸ್ಸಲ್ಲಿ ತೂಕ ಹಾಕಿದಾಗ ಅದರ ವೆಯ್ಟು ವೇರಿಯೇಷನ್ ಆಗುತ್ತೆ, ಆದರೆ ಮಾಸ್ ವೇರಿಯೇಷನ್ ಆಗೋದಿಲ್ಲ. ಸರಿನಾ? ಸೊ ಈ ವೆಯ್ಟ್ ಏನಿದೆ, ಆ ವೆಯ್ಟನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಮಗೆ ಫಾರ್ಮುಲಾ ಇದೆ. ಏನಪ್ಪ ಅದು ಅಂತಂದರೆ, ವೆಯ್ಟ್ ಈಸ್ ಈಕ್ವಲ್ ಟು ಮಾಸ್ ಇಂಟು ಗ್ರಾವಿಟೇಷನಲ್ ಪುಲ್. That is, weight is equal to W. Weight is equal to W is equal to M into G, where W stands for weight, M stands for mass, G stands for gravitational pull. And the unit of weight are, in CGS system, the unit of weight is gram. In FES system, it is pound, and in MKS system, it is kg. ಸರಿನಾ? ಸೊ ನೆಕ್ಸ್ಟ್ಗೆ ನಾವು ಮೂವ್ ಆಗೋಣ. ಏನಿದೆ? ಡಿಫ್ರೆನ್ಸ್ ಬಿಟ್ವೀನ್ ಮಾಸ್ ಆ್ಯಂಡ್ ವೆಯ್ಟ್. ಮಾಸು ಮತ್ತು ವೆಯ್ಟ್ಗೆ ಇರ್ತಕ್ಕಂಥ ವ್ಯತ್ಯಾಸಗಳೇನು ಅನ್ನೋದನ್ನು ನಾವು ಒಂದು ಲುಕ್ ತಗೊಳ್ಳೋಣ. ಸರಿನಾ? ನೋಡಿ, ಒಂದು ಕಾಲಮಲ್ಲಿ ಮಾಸ್ ಇದೆ, ಇನ್ನೊಂದು ಕಾಲಮಲ್ಲಿ ವೆಯ್ಟ್ ಇದೆ. ಸೊ ಮಾಸ್ ಏನಿದೆ? ದ ಕ್ವಾಂಟಿಟಿ ಆಫ್ ಮ್ಯಾಟರ್ ದಟ್ ಎ ಸಬ್ಸ್ಟೆನ್ಸ್ ಕಂಟೈನ್ಸ್. ಮಾಸ್ ಡೆಫಿನೇಷನ್ ಏನು? ದ ಕ್ವಾಂಟಿಟಿ of matter a substance contains is called mass. Whereas what is weight? The force with which earth pulls a substance towards its center, ಅದನ್ನು ನಾವು ವೆಯ್ಟ್ ಅಂತೇಳಿ ಕರಿತೀವಿ. ನೋಡಿ, ಎರಡನೇ ಡಿಫರೆನ್ಸ್ ಏನಿದೆ? ದ ಮಾಸ್ ಈಸ್ ಕಾನ್ಸ್ಟೆಂಟ್ ಅಟ್ ಆಲ್ ಪ್ಲೇಸಸ್. ನಾವು ಎಲ್ಲಿಗಾದರೂ ಹೋಗಿ ಅದು ಮಾಸು ಸೇಮ್ ಇರುತ್ತೆ,
ಆದರೆ ವೆಯ್ಟ್ ವೇರೀಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ವೆಯ್ಟು ವೇರಿ ಆಗುತ್ತೆ. ಮೂರನೇ ಡಿಫ್ರೆನ್ಸು ಏನಿದೆ, ದ ಮಾಸ್ ಈಸ್ ಮೆಜರ್ಡ್ ಬೈ ಎ ಕಾಮನ್ ತರಾಜು. ತರಾಜು ಅನ್ನೋ ಒಂದು ಕಾಮನ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಮೂಲಕ ಮಾಸನ್ನು ಮೆಜರ್ ಮಾಡ್ತಾರೆ. ವೆರೇಸ್ ದ ವೆಯ್ಟ್ ಈಸ್ ಮೆಜರ್ಡ್ ಬೈ ಎ ಸ್ಪ್ರಿಂಗ್ ಬ್ಯಾಲೆನ್ಸ್. ಸ್ಪ್ರಿಂಗ್ ಬ್ಯಾಲೆನ್ಸ್ ಅಂದರೆ ತಕ್ಕಡಿ ಉಪಯೋಗಿಸ್ಕೊಂಡು ನಾವು ವೆಯ್ಟನ್ನು ಮೆಜರ್ ಮಾಡ್ತೀವಿ. ಸೊ ನೆಕ್ಸ್ಟು ನಾಲ್ಕನೇ ಡಿಫ್ರೆನ್ಸು, ದ ಯೂನಿಟ್ ಆಫ್ ಮಾಸ್ ಈಸ್ ಗ್ರಾಮ್ ಆ್ಯಂಡ್ ಎಲ್ ಬಿ ಆ್ಯಂಡ್ ದ ಯೂನಿಟ್ ಆಫ್ ವೆಯ್ಟ್ ಈಸ್ ಮಾಸ್ ಗ್ರಾಮ್ ಆ್ಯಂಡ್ ಎಲ್ ಬಿ. ವೆಯ್ಟ್ ಈಸ್ ಗ್ರಾಮ್, ಎಲ್ ಬಿ ಆ್ಯಂಡ್ ಕೆ ಜಿ ಈಸ್ ವೆಲ್. ಸರಿನಾ? ಸೊ ಇಷ್ಟಾದ ಮೇಲೆ ನಾವು ಒಂದು ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ವಿಡಿಯೋ ನೋಡೋಣ. ವಿಡಿಯೋ ನೋಡಿಬಿಟ್ಟು ಆಮೇಲಿಂದ ಲಾಸ್ಟ್ ಸೆಷನ್ ಆಫ್ ಕ್ಲಾಸ್ ರೂಮ್. Let's accept it. Most of us think that mass and weight are pretty much the same thing. Are they? No, they're not. There's a very simple way to understand the difference. Mass is simply the amount of matter that's present in the object. Now consider two situations. One in which an object is on the earth, and second in which the same object is on the moon. Will the mass of the object be different in these cases? To answer this question, we ask ourselves another simple question. Will the amount of matter present in the object be different in these cases? Absolutely not. The matter in the object is not changing at all, which is why the mass will be the same in each of the cases. The mass of an object remains constant no matter where it is placed. The standard metric unit of mass is the kilogram. Another concept we'd learnt about an object's mass was that it is a measure of its inertia. Greater the mass of an object, greater will be its inertia. Inertia is nothing but the tendency of an object to resist change in its state of motion. So now we have an idea about what mass is. But what's weight then? How do we understand the weight of an object? Mass is nothing but the measure of how much matter an object has. Weight is a measure of how strongly gravity pulls on that matter. It's the measurement of the gravitational pull of an object. Let's understand this using a simple example. Say there are two places, place A and place B, and there's an object of mass m. In place A, the pull of gravity is x units, and in place B, the pull of gravity is 2x units. Clearly, the pull of gravity is stronger at place B. Now understand this well. The mass of the object will be m at both the places, but the weight of the object will be greater at place B because the pull of gravity is stronger. As the gravity is twice as bigger, the weight of the object will be twice as much at place B as compared to place A. So the weight of an object is a measurement of gravitational force acting on it. How can we understand weight using a formula? We know the Newton's second law of motion, which says that the force acting on an object is the product of its mass and acceleration. When it's acceleration due to gravity, we can replace A with a lowercase g. This force due to gravity is nothing but the weight of the object. So if we consider the weight of an object to be uppercase W, we can rewrite this equation as W equals m times g. So the weight of an object is the product of its mass and acceleration due to gravity. What will be the SI unit of weight? Can you guess? It'll be the same as that of force, Newton. As the value of g at a particular place is constant, we can also say that the weight of the object is directly proportional to its mass. Here's the main takeaway from this video. The mass of an object remains constant everywhere, whereas its weight depends on the gravitational force at the location. ಸೊ ಇದಕ್ಕೆ ರಿಲೇಟ್ ಆಗಿರ್ತಕ್ಕಂಥ ಒಂದು ವಿಡಿಯೋ ಕೂಡ ನೋಡಿದ್ವಿ. ಈಗ ನಾವು ಲಾಸ್ಟ್ ಸೆಷನ್ ಆಫ್ ಕ್ಲಾಸ್ ರೂಮ್ಗೆ ಹೋಗೋಣ. ಅದು ಅಸೈನ್ಮೆಂಟ್. ನೋಡಿ, ನಾನು ನಿಮಗೆ ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ. ಈ ಪ್ರಶ್ನೆಗಳನ್ನು ನೀವು ಆನ್ಸರ್ ಮಾಡಿ ನನ್ನ ಪರ್ಸನಲ್ ವಾಟ್ಸಪ್ ನಂಬರ್ಗೆ ಕಳಿಸಿ ನಾನು ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ತೀನಿ.
ಏನಪ್ಪ ಅಸೈನ್ಮೆಂಟ್ ಕ್ವಶನ್ಸ್ ಅಂದರೆ, ಮೊದಲನೇ ಕ್ವಶನು ಡಿಫೈನ್ ಮಾಸ್, ಎರಡನೇ ಕ್ವಶನು ವಾಟ್ ಈಸ್ ವೆಯ್ಟ್ ಆಫ್ ಅನ್ ಆಬ್ಜೆಕ್ಟ್, ಮೂರನೇ ಕ್ವಶನು ವಾಟ್ ಈಸ್ ಯೂನಿಟ್ ಆಫ್ ಮಾಸ್ ಇನ್ MKS ಸಿಸ್ಟಮ್, ನಾಲ್ಕನೇ ಕ್ವಶನ್ ವಾಟ್ ಈಸ್ ಯೂನಿಟ್ ಆಫ್ ವೆಯ್ಟ್ ಇನ್ FES ಸಿಸ್ಟಮ್, ಐದನೇ ಕ್ವಶನು ವಾಟ್ ಈಸ್ ದ ಫಾರ್ಮುಲಾ ಟು ಫೈಂಡ್ ವೆಯ್ಟ್ ಆಫ್ ಆಬ್ಜೆಕ್ಟ್, ಆರನೇ ಕ್ವಶನು ವಾಟ್ ಈಸ್ ಸ್ಮಾಲ್ g ಸ್ಟ್ಯಾಂಡ್ಸ್ ಫಾರ್. ಇಷ್ಟು ಕ್ವಶನ್ಸ್ಗೆ ಆನ್ಸರ್ ಮಾಡಿ ನನ್ನ ಪರ್ಸ್ನಲ್ ವಾಟ್ಸಪ್ ನಂಬರ್ಗೆ ಕಳಿಸಿ, ನಾನು ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು.